ನೀವು ಮಾಡಬಾರ್ದು. ರೆಡ್ ಸಿಗ್ನಲ್ ಇದೆ ಇಲ್ಲಿ, ಇವರು ಓಡ್ಬಿಟ್ರು ಮುಂದಕ್ಕೆ ರಾಮ್ಗಳು. ವೆಹಿಕಲ್ ನಂಬರ್ ಗೊತ್ತಿದೆ ಇಲ್ಲಿ. ಈಗ ಚಲನ್ ಆಟೋಮೆಟಿಕ್ ಆಗಿ ಜನರೇಟ್ ಆಗುತ್ತೆ, ನೀವೇನು ವೆಯ್ಟ್ ಮಾಡಬೇಕಾಗಿಲ್ಲ. This video is sponsored by Max Multi-Speciality Hospital, 24/7 emergency trauma and critical care center with advanced services located at Hagarga Circle, Ring Road, Gulbarga. No argument. Photo evidence. ಕೋರ್ಟಲ್ಲಿ ಹೋದ್ರು ಕೂಡ ಸತ್ಯ ನೋಡಿ ಇಲ್ಲಿದೆ ಅಂತ ಹೇಳ್ಬಿಡ್ತಾರೆ. ಸ್ವಲ್ಪ ಸರ್ ನೀವು ಅಲ್ಲೇ ಸ್ವಲ್ಪ ಕಾಣಿಸುತ್ತಪ್ಪ, ನೀನು ವೈಡ್ ಆಂಗಲ್ ಇಲ್ಲ ಅಲ್ಲ ಇದು ಕ್ಯಾಮ್ರಾ CC ಕ್ಯಾಮ್ರಾ ಯಾವ್ದು ಸಣ್ಣ ಕ್ಯಾಮ್ರಾ ಅಲ್ಲ ಯಾವ್ದಲ್ಲ ಅದಲ್ಲ ಸರ್ ಅಲ್ಲಿ ಮಾನಿಟರ್ ಈ ಪಿಕ್ಚರ್ ಇದು ಇಂಪಾರ್ಟೆಂಟ್ ಅಲ್ವಾ? ಹೌದು, ಅದನ್ನೇ ಹೇಳೋದು ನಾವು. ಯಾಕೆಂದ್ರೆ ನಿಮಗೆ ಹೇಳ್ಬಿಟ್ರೆ ನಾವು ಸರಿ ಹೋಗೋದು. ಕ್ವಶನ್ ಕೇಳ್ತೀರಾ ಅಂತ ನಾನು ರಿವೀಲ್ ಮಾಡೋಕ್ಕಾಗಲ್ಲ. ಹೇಳ್ಕೊಳ್ಳಿ. ಪೊಲೀಸ್ ಇಲಾಖೆ ಬೇರೆ ನೀರಾವರಿ ಇಲಾಖೆಯಲ್ಲಿ ಹೇಳ್ಬೋದು. ಪೊಲೀಸ್ ಇಲಾಖೆಯಲ್ಲಿ ಮಾಹಿತಿ ಇಸ್ ಸೀಕ್ರೆಟ್. ಮಾಹಿತಿ ಇಸ್ ಇಂಪಾರ್ಟೆಂಟ್. ಇನ್ಫಾರ್ಮೇಶನ್ ಇಸ್ ಇಂಪಾರ್ಟೆಂಟ್. ಐ ಕೆನಾಟ್ ರಿವೀಲ್ ಯು ಎ ಮ್ಯಾಟರ್ ವಿಚ್ ಇಸ್ ಸೋ ಕಾನ್ಫಿಡೆನ್ಷಿಯಲ್. ಹೇಳ್ಬೋದಾ ನಿಮಗೆ? ಹೇಳಲ್ಲ ರೀ, ಕೇಳ್ಕೋಬೇಕು ನೀವು. ನೀವು ಹೇಳಿದ್ರಿ ಅಂದ್ರೆ ಕೇಳೋದಿಲ್ಲ ನಾವು. ಸ್ವಲ್ಪ ಕೇಳಿ, ಎಷ್ಟು ಹೇಳ್ಬೇಕು ಅಷ್ಟು ಹೇಳ್ತೀವಿ. ಹೌದು, ಅಷ್ಟೇ ಹೇಳೋದು. ಸಿಗೋವರೆಗೂ ನಾವು ಹೇಳಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಮಾಹಿತಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಮಾಧ್ಯಮದವರು ಕೆಲವು ಮಾಹಿತಿಗಳನ್ನ ನಾವು ಹೇಳೋದಿಲ್ಲ. ಅವ್ರು ಸಿಕ್ಕೋವರೆಗೂ ಹೇಳಕ್ಕಾಗಲ್ಲ. ಸಿಕ್ಕಿದ ಮೇಲೆಲ್ಲ ಹೇಳ್ತೀವಿ. ಯಾಕೆಂದ್ರೆ ಈಗ ನಾನೇನೋ ಹೇಳ್ತೀನಪ್ಪ, ಇಂಥ ಊರಲ್ಲಿದ್ದಾನೆ, ಇಂಥ ಇದರಲ್ಲಿದ್ದಾನೆ ಅಂತ ಅವನಿಗೂ ಗೊತ್ತಾಗುತ್ತೆ. ಮೀಡಿಯಾದಲ್ಲಿ ಬಂದಾಗ ಅವನಿಗೂ ಗೊತ್ತಾಗುತ್ತೆ. ಅವ್ನು ಸಿಗ್ತಾನೆ, ನಾವು ತಪ್ಪಿಸ್ಕೊಂಡು ಹೋಗ್ತಾರೆ. ಸರ್ ಈಗ ಮಾಹಿತಿ ಬೇಡ ಸರ್, ಈಗ ಮಾಹಿತಿ ಬೇಡ ಸರ್. ತಾವು ಟೆಕ್ನಾಲಜಿ ಬಗ್ಗೆ ಭಾಳ ಹೇಳಿದ್ರಿ. ಪೊಲೀಸ್ ಡಿಪಾರ್ಟ್ಮೆಂಟ್ ಟೆಕ್ನಾಲಜಿ ಯಾವ ರೀತಿ ಅಳವಡಿಸ್ಕೊಂಡಿದೆ ಅಂತ. ಇಷ್ಟೆಲ್ಲ ಟೆಕ್ನಾಲಜಿ ಇದ್ದಾಗಲೂ ಕೂಡ ಒಂದು ಟ್ರಂಕ್ ಅನ್ನ ಇವ್ರು ಮರ್ಡರ್ ಮಾಡಿ ಟ್ರಂಕ್ ಅನ್ನ ಇಟ್ಕೊಂಡು ಬೈಕ್ ಮೇಲೆ 150 ಕಿಲೋಮೀಟರ್ ಜರ್ನಿ ಮಾಡ್ತಾರೆ. ಯಾರಿಗೂ ಕೂಡ ಸಿಗೋದಿಲ್ಲ. ಟೆಕ್ನಾಲಜಿ ಏನ್ ಮಾಡ್ತಾ ಇದೆ, ಅವರು ಹೋದಂತ ಹೆಜ್ಜೆ ಗುರುತು ಹಿಡಿತಾ ಇದೆ, ಅವರನ್ನ ಹಿಡಿಯಕ್ ಆಗ್ತಾ ಇಲ್ಲ. ಸೊ ಈ ಪ್ರಕರಣ ಪರ್ಟಿಕ್ಯುಲರ್ ಆಗಿ ಕ್ಯಾಮರಾದಲ್ಲಿ ಅವ್ನು ಮೋಟರ್ ಬೈಕ್ ಮೇಲೆ ಕೂತ್ಕೊಂಡು ಬಾಕ್ಸ್ ಇಟ್ಕೊಂಡು ಹೋದ್ನಲ್ಲ, ಅದು ಕ್ಯಾಮರಾದಲ್ಲಿ ಸಿಕ್ಕಿದೆ ಅಲ್ವಾ ನಮಗೆ. ಅದರಿಂದಾನೇ ನಾವು ಅವನ್ನ ಟ್ರಯಲ್ ಮಾಡಿದ್ವಿ. ಒಂದ್ ವೇಳೆ ಆ ಕ್ಯಾಮರಾದಲ್ಲಿ ಆ ಪಿಕ್ಚರ್ ಸಿಕ್ಲಿಲ್ಲ ಅಂತ ಇಟ್ಕೊಳ್ಳಿ, ನಮ್ಗೆ ಎಷ್ಟು ಕಷ್ಟ ಆಗ್ತಾ ಇತ್ತು. ಆ ಟೆಕ್ನಾಲಜಿನಲ್ಲಿ ಆ ಕ್ಯಾಮರಾದಲ್ಲಿ ಅದು ಪೂರ್ತಿ ಸೆರೆ ಹಿಡಿದಿದ್ದಕ್ಕಾಗಿ ಆ ಮೋಟರ್ ಬೈಕ್ ನಾವು ಹಿಡಿದಿದ್ದೀವಿ. ಆ ಮೋಟರ್ ಬೈಕ್ ಎಲ್ಲೋಯ್ತು ಅಂತ ಹಿಡಿದಿದ್ದೀವಿ, ಟ್ರ್ಯಾಕಿಂಗ್ ಮಾಡ್ಕೊಂಡಿದ್ದೀವಿ. ವಿ ಆರ್ ಆಲ್ಮೋಸ್ಟ್ ದೇರ್. ಅದನ್ನ ನಾನು ಹೇಳೋದಿಲ್ಲ ಅಷ್ಟೇ. ಬಿಡಿ, ಅದು ಬೇರೆ ಪ್ರಶ್ನೆಗೆ ಹೋಗಿ ಪ್ಲೀಸ್. ವಾಟ್ ಅನದರ್ ಕ್ವಶನ್? ಬೇರೆ ಕ್ವಶನ್ ಹೋಗಿ. ಸಾರಿ, ಗೋ ಟು ದ ನೆಕ್ಸ್ಟ್ ಕ್ವಶನ್. ನೋ, ಐ ಆಮ್ ನಾಟ್ ಗೋಯಿಂಗ್ ಟು ಆನ್ಸರ್ ಯು ದಟ್ ಕ್ವಶನ್. ಗೋ ಟು ದ ನೆಕ್ಸ್ಟ್ ಕ್ವಶನ್. ಈಗ ಕಲಬುರಗಿನಲ್ಲಿ ಪೊಲೀಸರಿಗೆ ವಾಟರ್ ಸಮಸ್ಯೆ ಬಹಳ ಕಾಡ್ತಾ ಇದೆ ಸರ್. ವಾಟರ್ಸ್ ವಸತಿ ಗೃಹಗಳ ಸಮಸ್ಯೆ ಮಾಡ್ತೀವಿ. ಈಗ ಅದನ್ನು ಹೇಳ್ಬೋದು. ನಾವು ಈಗ ಪೊಲೀಸ್ ಗೃಹ ಅಂತ ಹೇಳಿ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ವಿ. ಯಾವಾಗ ಸ್ಟಾರ್ಟ್ ಮಾಡೋದು ಅಂದ್ರೆ 2013ರಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಾಗ ಪೊಲೀಸ್ ಗೃಹ ಅಂತ ಸ್ಟಾರ್ಟ್ ಮಾಡಿದ್ವಿ. ಈಗಾಗಲೇ ನಾವು ಸುಮಾರು, ನನಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಹೆಚ್ಚು ಕಡಿಮೆ 40% ನಮ್ಮ ಸಿಬ್ಬಂದಿಗೆ ಕ್ವಾರ್ಟರ್ಸ್ಗಳು ಕಟ್ಟಿದ್ವಿ. ಆಮೇಲೆ ಮೊನ್ನೆ CM ತುಮಕೂರಲ್ಲಿ ಬಂದಾಗ ಅವರು ಅನೌನ್ಸ್ ಮಾಡಿ ನಾನೇ ಕೇಳಿದೆ, ನೀವು ಇಲ್ಲಿ ಮುಗಿದೋಗ್ತಾ ಇದೆ 25 ಜನವರಿಗೆ ನಮ್ಮ ಫೆಬ್ರವರಿಗೆ ಈ ಸ್ಕೀಮ್ ಮುಗಿಯುತ್ತೆ, ದಯಮಾಡಿ ಮುಂದುವರಿಸ್ಕೊಡಿ ಅಂತ ಕೇಳಿದ್ರು. ಅವರು ಒಪ್ಪಿದ್ರು. ಈಗ ಬಜೆಟ್ನಲ್ಲಿ ಪ್ರಾವಿಷನ್ ಮಾಡ್ಕೊಡ್ತೀವಿ, ನಾವು 10,000 ಕಟ್ಬೋದು, 5,000 ಕಟ್ಬೋದು, 20,000 ನಿರಂತರವಾಗಿ ಪೊಲೀಸ್ ಇಲಾಖೆಯಲ್ಲಿ 100ಕ್ಕೆ 100 ಸಿಬ್ಬಂದಿಯವರಿಗೆ ಮನೆಗಳು ಸಿಗೋವರೆಗೂ ಮಾಡ್ತೀವಿ.
ಅದಕ್ಕೆ ನಮಗೆ ಅವರ ಕಷ್ಟ ಅರಿವಾಗಿದೆ, ನೇರವಾಗಿತ್ತು ಇಲ್ವೋ ಗೊತ್ತಿಲ್ಲ, ಬಟ್ ಈಗ ಮಾಡಿದ್ದೀವಿ, ಮಾಡ್ತಾ ಇದ್ದೀವಿ. ಕಲಬುರಗಿಯಲ್ಲೂ ಮಾಡ್ತೀವಿ, ಎಲ್ಲ ಜಿಲ್ಲೆಯಲ್ಲೂ ಮಾಡ್ತೀವಿ. ಈಗ ನಮ್ಮ ಶಾಸಕರು ಪಾಟೀಲ್ ಸಾಹೇಬರು ಅವರ ಕ್ಷೇತ್ರದಲ್ಲಿ 25 ಸ್ಕ್ವೇರ್ ಕಿಲೋಮೀಟರ್ನಲ್ಲಿ ಎಲ್ಲೂ ಪೊಲೀಸ್ ಸ್ಟೇಷನ್ ಇಲ್ಲ ಅಂತ ಹೇಳಿದರು. ಈಗ ತಾನೇ ಅವರು 28 ಹಳ್ಳಿಗಳಲ್ಲಿ ಪೊಲೀಸ್ ಸ್ಟೇಷನ್ನೇ ಇಲ್ಲ, ಅಲ್ಲೊಂದಿಷ್ಟು ಇಲ್ಲೊಂದಿಷ್ಟೆಲ್ಲ ಇದೆ. ಅದಕ್ಕೆ ಈಗ ನಾನು ಎಕ್ಸಾಮಿನ್ ಮಾಡಿ ಪ್ರಪೋಸಲ್ ಕಳಿಸಿದ್ದೆ. ಅದು ನಮಗೆ ನ್ಯಾಷನಲ್ ಪೊಲೀಸ್ ಕಮಿಷನ್ ಅಂತ ಇದೆ, ನ್ಯಾಷನಲ್ ಪೊಲೀಸ್ ಕಮಿಷನ್. ಅದರ ಗೈಡ್ಲೈನ್ಸ್ ಇದೆ. ಒಂದು ಪೊಲೀಸ್ ಸ್ಟೇಷನ್ ಮಾಡಬೇಕು, ಏನು ಮಾಡಬೇಕು, ಏನೇನು ಇರಬೇಕು ಅಂತ ಗೈಡ್ಲೈನ್ ಮಾಡ್ತಾರೆ. 300 ಅಪರಾಧ ಇರಬೇಕು ಅಂದರೆ 300 ಅಪರಾಧಗಳು ಒಂದು ಏರಿಯಾದಲ್ಲಿ ಇದ್ದರೆ ಅಲ್ಲಿ ಒಂದು ಪೊಲೀಸ್ ಸ್ಟೇಷನ್ ಕೊಡ್ಬೋದು. ನಾನು ಹೇಳಿದೆ, ನೀವು ಅಪರಾಧ ಇದೆಯಾ ಅಂತ ಚೆಕ್ ಮಾಡ್ತೀವಿ ಹೋಗ, ಆಮೇಲೆ ನೀವು ಇಲ್ಲ ಅಂತೇಳಿ ಅಪರಾಧ ಮಾಡ್ಸಕ್ಕೆ ಹೋಗ್ಬೇಡಿ. ಅದರಿಂದ ಅದು ಇದ್ರೆ ಮಾಡಿ. ಆದೇಶ ಆಗಿದೆ 2024ರಲ್ಲಿ ಅಂದ್ರೆ HK ರೀಸನ್ ಅಂತ DSP ಅವರಿಗೆ ಸೀನಿಯಾರಿಟಿ ಕನ್ಸಿಡರ್ ಮಾಡಬೇಕು 2014ರಿಂದ ಈವರೆಗೂ ಆಗಿಲ್ಲ. ಕಾನೂನು ಪ್ರಕಾರ ಏನು ಮಾಡಬೇಕು ಅಂತಿದೆ ಅದನ್ನು ಖಂಡಿತವಾಗಿ ಯಾವುದೇ ನೆಗ್ಲಿಜೆನ್ಸ್ ಇಂದ ಮಾಡ್ತೀವಿ, ಅದರಲ್ಲಿ ಎರಡನೇ ಮಾತಿಲ್ಲ. ಈಗ ಉದಾಹರಣೆಗೆ 545 ಸಬ್ ಇನ್ಸ್ಪೆಕ್ಟರ್ ಈ 371J ಪ್ರಕಾರ ಕೊಡಬೇಕು ಅನ್ನೋ ಪ್ರಕಾರ ಈಗ ಸುಮಾರು 150 ಜನ ಸಬ್ ಇನ್ಸ್ಪೆಕ್ಟರ್ ಆಗ್ತಾರೆ. ಒಂದು ವೇಳೆ ಇಲ್ಲದೇ ಇದ್ರೆ 371J ಇಲ್ಲದೇ ಇದ್ದಿದ್ರೆ ಒಂದು 20 ಜನಕ್ಕೂ ಸಿಗ್ತಿದೆ. ಅವ್ರು ಮೆರಿಟ್ನಲ್ಲಿ ಬರಬೇಕಾಗೋದು, ಮೆರಿಟ್ನಲ್ಲಿ ಬಹುಶಃ ಆ ಕಡೆ ಜನ ಬೆಂಗಳೂರಿನವ್ರು ಅವರೇ ಏನಾದ್ರು ಮಾಡ್ಬೋದು. ಆದರೆ ಈಗ ಅವರಿಗೆ 150 ಜನಕ್ಕೂ ಹೆಚ್ಚು 371J ರಿಸರ್ವೇಷನ್ ಇದೆ. ಆ ರಿಸರ್ವೇಷನ್ಗೆ ಅನುಗುಣವಾಗಿ ಅವರಿಗೆ ಸಿಗ್ತದೆ. ನೀವು ಹೇಳಿದಂಗೆ ಆ ಪ್ರಮೋಷನ್ಸ್ ಬಂದಾಗ ಕೂಡ ಅದನ್ನು ಅಪ್ಲೈ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ನಮ್ದು ಸಿಟಿ ಲಿಮಿಟ್ ಸರ್, ಸರ್ ಇದು ERSS ನಮ್ಮ ಹತ್ರ ಸರ್. ಈಗ ಲಾಸ್ಟ್ 1 ಇಯರ್ ನೋಡಿದ್ದೀವಿ ಸರ್, ನಾವು ಲಾಂಚ್ ಮಾಡಿದ ಸರ್ 15 ಸೆಕೆಂಡ್ ಕಾಲು 15 ಮಿನಿಟ್ಸ್ ಅಲ್ಲಿ ರೆಸ್ಪಾನ್ಸ್ ಅಂತ ಸರ್. ನಮ್ದು ಲಾಸ್ಟ್ 1 ಇಯರ್ ಸರ್, ಈಗ ಟೋಟಲ್ ರೆಸ್ಪಾನ್ಸ್ ಟೈಮ್ 9 ಮಿನಿಟ್ಸ್ ಬಂದಿದೆ ಸರ್. ವಿ ಆರ್ ಹ್ಯಾವಿಂಗ್ ಗೇಟ್ ವೆಹಿಕಲ್ ಸರ್. ಈಗ ಇದರಲ್ಲಿ ಅನಾಲಿಸಿಸ್ ಮಾಡಿ ಸರ್, ನಂಬರ್ ಆಫ್ ಕಾಲ್ಸ್, ಡೈಲಿ ಅವರೇಜ್ ಡಿಸ್ಟೆನ್ಸ್, ಆಮೇಲೆ ಲಾಸ್ಟ್ 1 ಇಯರ್ ಅಲ್ಲಿ 8700 ಕಾಲ್ಸ್ ಬಂದಿದೆ. ವೆಹಿಕಲ್ ಮೂವ್ಮೆಂಟ್ ಆಲ್ಸೋ ವಿ ಕ್ಯಾನ್ ಇದು ERSS ವೆಹಿಕಲ್ ಮೂವ್ಮೆಂಟ್ GPS ಕನೆಕ್ಟ್ ಮಾಡಿಲ್ವಾ? ಅದು ಮೇಲ್ಗಡೆ ಕಂಟ್ರೋಲ್ ರೂಮ್ ಅಲ್ಲಿ ಇದೆ ಸರ್. ಅದು ಸೆಂಟ್ರಲೈಸ್ಡ್ ಇದರಲ್ಲಿ ಇದೆ ಸರ್, CLM ಅಲ್ಲಿ ಗೊತ್ತಾಯ್ತು. ಈಗ ನಾವು ಅಲ್ಟಿಮೇಟ್ಲಿ ನಾವು ಅಲ್ಲಿ ಡ್ಯಾಶ್ ಬೋರ್ಡ್ ಇತ್ತು ಅಂತೀವಿ. ಅಲ್ಲಿ ಈಚ್ ಇದರಲ್ಲಿ ಸರ್ ಚಾನಲ್ ವಿ ಕ್ಯಾನ್ ಜೂಮ್ ಆಲ್ಸೋ ಸರ್. ಪ್ರತಿಯೊಂದು ಇಂಡಿವಿಜುವಲ್ ಕ್ಯಾಮ್ರಾನು ನೋಡ್ಕೊಂಡು ಸರ್ ಓಕೆ, ಇದೊಂಥರ ಮಾಸ್ಟರ್ ಕಂಟ್ರೋಲ್. ಜೂಮ್ ಮಾಡಿ, ಒಂದು ಯಾವುದಾದ್ರು ಸರ್ಕಲ್ ಜೂಮ್ ಮಾಡಿ. ಇವೆಲ್ಲ ಫಿಕ್ಸ್ಡ್ ಕ್ಯಾಮ್ರಾ ಸರ್. ಹೌದು, ಹಾಂ ಸರ್, ಪರವಾಗಿಲ್ಲ. ರೆಸಲ್ಯೂಷನ್ ಸ್ವಲ್ಪ ಎಸ್ ಸರ್, ರೈಟ್ ಚೆನ್ನಾಗಿದೆ. ಗುಡ್ ಸರ್. ನೋಡಿ, ಇನ್ನೂ ಜೂಮ್ ಮಾಡಿ ಯಾರ್ದಾದ್ರು ಒಬ್ಬರದ್ದು ಅವ್ರು ಯಾರೋ. ಓಕೆ, ಥ್ಯಾಂಕ್ ಯು ಸೋ ಮಚ್. ನೋಡ್ಕೊಳ್ಳಿ ಒಂದ್ಸರಿ, ಚೆನ್ನಾಗಿ ಬಂದಿದೆ. ಏನೋ ನೋಡಿ ಸರ್, ಇದು ಒಂದ್ಸರಿ ಬಿಟ್ಕೊಡಿ ಅಂತೀನಿ. ಇದರಲ್ಲಿ ಆಟೋಮೇಷನ್ ಕೀಬೋರ್ಡ್ ಇದರಿಂದ ಸರ್ ಇದು ಸ್ವಲ್ಪ ಅಡ್ವಾನ್ಸ್ ಇದೆ ಸರ್. ಇದು ಹೇಗೆ ಅಲ್ಲೇ ಅವ್ರು ಫೋಟೋ ಹೊಡೆದ್ಬಿಡ್ತೀರಾ? ವೈಲೇಷನ್ ಮಾಡ್ತಾರೆ. ಇದರಲ್ಲಿನೇ ಕ್ಯಾಮ್ರಾ ಇದೆ ಸರ್, ದೇ ಕ್ಯಾನ್ ಕ್ಲಿಕ್ ವೈಲೇಷನ್. ಡೊಮೆಸ್ಟಿಕ್ ಪಬ್ಲಿಕ್ ನ್ಯೂಸೆನ್ಸ್ 12%. Yes. ಓಕೆ, ಮತ್ತೆ ಇಲ್ಲಿಗಲ್ ಆಕ್ಟಿವಿಟೀಸ್ ಇನ್ಫಾರ್ಮೇಷನ್ 15%. ಎಕ್ಸಲೆಂಟ್. So it is helping us to have integrated